ವಾಟ್ಸ್ಆಪ್ ಸ್ಟೂಡೆಂಟ್ಸ್ SSLC ಪರೀಕ್ಷೆಗೆ ಮತ್ತೊಮ್ಮೆ ಸ್ವಾಗತ. ನಾನು ನಿಮ್ಮ ಥಾಮ್ಸನ್ ಸರ್. ಸೊ ಸ್ಟೂಡೆಂಟ್ಸ್, ಇವತ್ತಿನ ಕ್ಲಾಸಲ್ಲಿ ಒನ್ ಆಫ್ ದ ಈಸಿಯೆಸ್ಟ್ ಲೆಸನ್ಸು ನಾರಾಯಣ್ಪುರ್ ಇನ್ಸಿಡೆಂಟ್. ಓಕೆ, ಸೊ ಶಶಿ ದೇಶಪಾಂಡೆ ಅವರೇ ಬರೆದಿರುವ ಈ ಒಂದು ನಾರಾಯಣ್ಪುರ್ ಇನ್ಸಿಡೆಂಟು ಇಟ್ ಈಸ್ ಒನ್ ಆಫ್ ದ ಸಪ್ಲಿಮೆಂಟರಿ ರೀಡಿಂಗ್ಸು. ಅಗೇನ್ ಸಪ್ಲಿಮೆಂಟರಿ ರೀಡಿಂಗ್ಸ್ ಅಂದ ತಕ್ಷಣ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಸ್ಟೂಡೆಂಟ್ಸ್ ನಿಮ್ಗೆ ಬರೋದು ಬರೀ 2 ಮಾರ್ಕ್ ಕ್ವೆಶ್ಚನ್ಸ್ ಮಾತ್ರನೇ. ಓಕೆ, ಸೊ ಬರೋದು ಬರೀ 2 ಮಾರ್ಕ್ ಕ್ವೆಶ್ಚನ್ಸ್ ಮಾತ್ರನೇ. ಸೊ ಅಗೇನ್ ಸಮ್ಮರಿ ಚೆನ್ನಾಗಿ ಓದ್ಕೊಳ್ಳಿ, ಜೊತೆಗೆ 2 ಮಾರ್ಕ್ ಕ್ವೆಶ್ಚನ್ಸ್ನ ಕವರ್ ಮಾಡೋಕ್ಕೆ ಪ್ರಯತ್ನ ಪಡಿ. ಸೊ ಈ ಒಂದು ಕ್ಲಾಸಲ್ಲಿ ನಾನು ನಿಮಗೋಸ್ಕರ ಸಮ್ಮರಿನ ಹೇಳ್ಕೊಡೋಕ್ಕಿದ್ದೀನಿ. ಸೊ ಬನ್ನಿ, ಸಮಯ ವ್ಯರ್ಥ ಮಾಡದೆ ಈ ಒಂದು ಲೆಸನ್ನ ಶುರು ಮಾಡೋಣ. ಸೊ ಈ ಒಂದು ಲೆಸನಲ್ಲಿ ನಮಗೆ 3 ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಇರ್ತಾರೆ. 4 ಅನ್ಬೋದು, ಆದರೆ ಮೇಜರ್ಲಿ 3 ಕ್ಯಾರೆಕ್ಟರ್ಸು. ಯಾರಂತ ಕೇಳಬೇಕಾದ್ರೆ ಮೋಹನ್, ಬಾಬು, ಮಂಜು. ಓಕೆ, ಮೋಹನ್, ಬಾಬು, ಮಂಜು. ಸೊ ಮಂಜುಗೆ 11 ಇಯರ್ಸು, ಬಾಬುಗೆ 13 ಇಯರ್ಸು, ಮತ್ತು ಮೋಹನ್ಗೆ 18 ಇಯರ್ಸು. ಇವ್ರು 3 ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್. ಓಕೆ, ಮೇಜರ್ಲಿ ಇವ್ರು 3 ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸು. ಸೊ ಇವ್ರ ಹಿಂದೆನೇ ಪ್ರತಿಯೊಂದು ಸೀಕ್ವೆನ್ಸ್ ಕೂಡ ನಡೆಯುತ್ತೆ. ಸೊ ಇವ್ರನ್ನ ಬಿಟ್ಟು ಕೆಲವೊಂದು ಮೈನರ್ ಕ್ಯಾರೆಕ್ಟರ್ಸ್ ಬರ್ತಾರೆ. ಯಾರಂತ ಕೇಳಬೇಕಾದ್ರೆ ಮದರು. ಯಾರವ್ರ ಮದರು? ಮದರ್ ಬಂದು ಮೋಹನ್ ಅವರ ಮದರು, ಮತ್ತು ಮೋಹನ್ ಅವರ ಫಾದರು. ಓಕೆ, ಇವ್ರು ಯಾರಂತ ಕೇಳಬೇಕಾದ್ರೆ ಗಾಂಧೀಸ್ ಫಾಲೋವರ್ ಅವರು. ಓಕೆ, ಸ್ಕೂಲ್ ಟೀಚರು, ಗಾಂಧೀಸ್ ಫಾಲೋವರ್, ಸ್ಕೂಲ್ ಟೀಚರ್. ಅವರೊಬ್ಬ ಸ್ಕೂಲ್ ಟೀಚರು ಮತ್ತು ಗಾಂಧೀಜಿಯವರ ಫಾಲೋವರ್ ಆಗಿದ್ದರು. ಸೊ ಅದನ್ನು ಬಿಟ್ಟರೆ ನಮಗೆ ಸುಮನ್ ಬರ್ತಾಳೆ ಮತ್ತು ಇನ್ನೊಂದು ಫ್ರೆಂಡ್ ಬರ್ತಾರೆ. ಓಕೆ, ಸೊ ಅಗೇನ್ ಲಾಸ್ಟು SI ಪಾಟೀಲ್. ಸೊ SI ಪಾಟೀಲ್ ಯಾರಂತ ಕೇಳಬೇಕಾದ್ರೆ ಇವ್ರು ಬಂದು ಮೋಹನ್ ಅವ್ರ ತಂದೆಯವರು ಫ್ರೆಂಡು. ಸೊ ಈಗ ಅವ್ರು ಬಂದು ಏನಾಗಿದ್ದಾರೆ, ಸಬ್ ಇನ್ಸ್ಪೆಕ್ಟರ್ ಆಗಿದ್ದಾರೆ, ಪಾಟೀಲ್. ಸೊ ಇಷ್ಟೇ ಕ್ಯಾರೆಕ್ಟರ್ಸು, ಈಸಿ ಸ್ಟೋರಿ, ಈಸಿಯಾಗಿ ಅರ್ಥ ಮಾಡ್ಕೋಬೋದು. ಸೊ ಈ ಒಂದು ಸ್ಟೋರಿನ ನಾನು ನಿಮಗೋಸ್ಕರ ಇನ್ನೂ ನೆನಪಲ್ಲಿ ಇರಬೇಕಂತ ಸೀಕ್ವೆನ್ಸಲ್ಲಿ ಕೊಟ್ಟಿದ್ದೀನಿ. ಓಕೆ, ಸೊ 4 ಆಟ್ ಸೀಕ್ವೆನ್ಸಲ್ಲಿ ಕೊಟ್ಟಿದ್ದೀನಿ. ಆ ಸೀಕ್ವೆನ್ಸ್ನ ನೀವು ಓದ್ಕೊಂಡ್ರೆ ಸಾಕು, ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಸೊ ಫಸ್ಟು ಏನಂತ ಕೇಳಬೇಕಾದ್ರೆ ಬ್ಯಾಕ್ಗ್ರೌಂಡ್. ಓಕೆ, ಸೊ ಫಸ್ಟ್ ಬ್ಯಾಕ್ಗ್ರೌಂಡ್. ಸೊ ಬ್ಯಾಕ್ಗ್ರೌಂಡ್ ಏನಂತ ಕೇಳಬೇಕಾದ್ರೆ ಈ ಒಂದು ಸ್ಟೋರಿ 1942 ಆಗ್ತಿದೆ. ಯಾವ ಟೈಮಿಗೆ ಅಂದರೆ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಟೈಮಿಗೆ. ಸೊ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಟೈಮ್ಗೆ ಏನಾಗ್ತಿದೆ, ಈ ಒಂದು ಸ್ಟೋರಿ ಆಗ್ತಿದೆ. ಸೊ ಏನು ಮಾಡಿದ್ದಾರೆ ಅಂದರೆ ಬ್ಯಾಕ್ಗ್ರೌಂಡಲ್ಲಿ ಫಸ್ಟ್ ಆಫ್ ಆಲು ಮೋಹನ್ ಅವ್ರ ತಂದೆನ ಏನು ಮಾಡಿದ್ದಾರೆ, ಪೊಲೀಸ್ ಬಂದು ಅರೆಸ್ಟ್ ಮಾಡಿದ್ದಾರೆ. ಸೊ ಯಾಕೆ ಮೋಹನ್ ಅವ್ರ ತಂದೆನ ಪೊಲೀಸ್ ಅರೆಸ್ಟ್ ಮಾಡಿದ್ದಾರೆ ಅಂದರೆ ಅವ್ರು ಬಂದು ಯಾರಾಗಿದ್ದರು, ಗಾಂಧೀಜಿ ಅವ್ರ ಫಾಲೋವರ್ ಆಗಿದ್ದರು. ಹಾಗಾಗಿ ಅವ್ರನ್ನ ಅರೆಸ್ಟ್ ಮಾಡಿದರು. ಮತ್ತು ಈ ಮೋಹನ್ ಅವ್ರ ಫಾದರ್ ಯಾರು? ಮೋಹನ್ ಅವ್ರ ಫಾದರ್ ಬಂದು ಒಂದು ಟೀಚರ್. ಓಕೆ, ಸೊ ಇದು ಫಸ್ಟ್ ಸೀಕ್ವೆನ್ಸ್. ಸೊ ಬ್ಯಾಕ್ಗ್ರೌಂಡ್ದು ಆಯಿತು. ಸೊ ಮುಂದೆ ಹೋಗೋಣ. ಆನ್ ಎ ರೈನಿ ಡೇ, ಇನ್ನೊಂದು ಸೀಸನ್ ಅಂತ, ಇನ್ನೊಂದು ಸೀಕ್ವೆನ್ಸ್ ಅಂತ ನೀವು ನೆನಪಲ್ಲಿ ಇಟ್ಕೊಳ್ಳಿ. ಏನು, ಯಾವ ಸೀಸನ್ ಇತ್ತು? ಒಂದು ರೈನಿ ಸೀಸನ್, ರೈನಿ ಡೇ. ಓಕೆ, ಸೊ ಏನಾಯಿತು, ಹಿಸ್ ಸನ್ ಬಾಬು. ಯಾರ್ದು ಅವ್ರದ್ದು ಸನ್ನು? ಆ ಟೀಚರ್ದು ಸನ್ ಬಾಬು, 13 ಇಯರ್, ಆ್ಯಂಡ್ ಮಂಜು 11 ಇಯರ್, ರಶ್ ಔಟ್ ಇನ್ ದ ರೈನ್ ವೆನ್ ದೇ ಹಿಯರ್ ದೇ ಆರ್ ಕಮಿಂಗ್. ಓಕೆ, ಈ ದೇ ಆರ್ ಕಮಿಂಗ್ ಎಂಬ ವರ್ಡ್ ತುಂಬ ಇಂಪಾರ್ಟೆಂಟು. ಈ ಒಂದು ವರ್ಡ್ನ ನಾವೇನಂತ ಕರಿತೀವಿ? ಮ್ಯಾಜಿಕಲ್ ವರ್ಡ್ಸ್ ಅಂತ ಕರಿತೀವಿ. ಸೊ ಸ್ಟೋರಿ ಹೆಂಗೆ ಶುರುವಾಗುತ್ತೆ? ಓಕೆ, ಸೊ ಫಸ್ಟ್ ಆಫ್ ಆಲ್ ಏನು ಮಾಡಿದ್ದಾರೆ, ಮೋಹನ್ ಅವ್ರ ತಂದೆಯ ಅರೆಸ್ಟ್ ಮಾಡಿದ್ದಾರೆ. ಅವ್ರು ಯಾರಂತ ಕೇಳಬೇಕಾದ್ರು ಒಬ್ಬ ಸ್ಕೂಲ್ ಟೀಚರು, ಅವರು ಗಾಂಧೀಜಿಯವ್ರ ಫಾಲೋವರ್ ಆಗಿದ್ದರು. ಸೊ ಹಾಗಾಗಿ ಅವ್ರನ್ನ ಅರೆಸ್ಟ್ ಮಾಡಿದರು. ಸೊ ಈ ಸೀಕ್ವೆನ್ಸ್ ಎಲ್ಲ ಆಗ್ತಿದೆ 1942 ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಟೈಮಿಗೆ ಈ ಒಂದು ಸ್ಟೋರಿ ಆಗ್ತಿದೆ. ಸ್ಟೋರಿ ಹೆಂಗೆ ಶುರುವಾಗ್ತಿದೆ ಅಂದರೆ, ಬ್ಯಾಕ್ಗ್ರೌಂಡ್ನ ಬಿಟ್ಟು ಸ್ಟೋರಿ ಹೆಂಗೆ ಶುರುವಾಗ್ತಿದೆ ಅಂದರೆ ಬಾಬು ಮತ್ತು ಮಂಜು ಮಳೆಯಲ್ಲಿ ಏನು ಹೋಗ್ತಿದ್ದಾರೆ, ಏನೋ ಒಂದು ವಿಷಯನ ನೋಡೋಕೆ ಹೋಗ್ತಿದ್ದಾರೆ. ಸೊ ಆ ಒಂದು ಮ್ಯಾಜಿಕಲ್ ವರ್ಡ್ಸ್ ಕೇಳಿದ ತಕ್ಷಣ ಅವ್ರು ಎಲ್ಲಿ ಹೋಗ್ತಾರೆ, ಆಚೆ ಹೋಗ್ತಾರೆ. ಸೊ ಏನು ಆ ಮ್ಯಾಜಿಕಲ್ ವರ್ಡ್ಸ್ ಅಂತ ಕೇಳಬೇಕಾದ್ರೆ ದೇ ಆರ್ ಕಮಿಂಗ್. ಓಕೆ, ಪೊಲೀಸ್ ಮ್ಯಾನ್ ಆರ್ ವೆಯ್ಟಿಂಗ್ ಆಲ್ ಅಲಾಂಗ್ ದ ರೋಡ್ ಹೋಪಿಂಗ್ ಟು ಅರೆಸ್ಟ್ ಎನಿವನ್ ಹೂ ಶೌಟ್ಸ್, ಯೂಸ್ ಸ್ಲೋಗನ್ಸ್ ಆರ್ ಡೆಮಾನ್ಸ್ಟ್ರೇಟ್ ಎನಿ ವೈಲೆನ್ಸ್. ಸೊ ಏನಾಗುತ್ತೆ ಅಂದರೆ ಒಂದು ಜಾತ್ರೆ ನಡೀತಿದೆ. ಸೊ ಈ ಒಂದು ಜಾತ್ರೆಯಲ್ಲಿ ಹೆಂಗೆ ನಡೀತಿದೆ ಅಂದರೆ ತುಂಬ ಅನ್ಯೂಶುವಲ್ ಆಗಿತ್ತು ಈ ಜಾತ್ರೆ. ಈ ಒಂದು ಪ್ರೊಸೆಷನ್ನು, ಈ ಒಂದು ಮಾರ್ಚು ತುಂಬ ಅನ್ಯೂಶುವಲ್ ಆಗಿತ್ತು. ಯಾಕಂತ ಕೇಳಬೇಕಾದ್ರೆ ಅಲ್ಲಿಗೆ ಯಾರು ಏನು ಘೋಷಣೆನ ಕೊಟ್ಟಿಲ್ಲ, ಏನು ವೈಲೆನ್ಸ್ ಏನು ಮಾಡಿಲ್ಲ. ಸೈಲೆಂಟಾಗಿ ಏನು ಮಾಡಿದ್ರು, ಈ ಒಂದು ಪ್ರೊಸೆಷನ್ನ, ಈ ಒಂದು ಜಾತ್ರೆನ, ಈ ಒಂದು ಮಾರ್ಚ್ನ ಅವರು ಸ್ಟೂಡೆಂಟ್ಸ್ ಮಾಡ್ತಿದ್ರು. ಓಕೆ, ಈ ಒಂದು ಸ್ಟೂಡೆಂಟ್ಸು ನೋಡೋಣ ಮುಂದೆ. ಗ್ರೂಪ್ ಆಫ್ ಸ್ಟೂಡೆಂಟ್ಸ್ ವೇರ್ ಸೈಲೆಂಟ್ಲಿ ಮಾರ್ಚಿಂಗ್, ನೋ ಸ್ಲೋಗನ್ಸ್, ನೋ ಶೌಟ್, ನೋ ಡೆಮಾನ್ಸ್ಟ್ರೇಷನ್ ಆಫ್ ಎನಿ ಕೈಂಡ್. ಈಗ ಅರ್ಥ ಆಯ್ತಾ? ಸೊ ಏನಂದರೆ ಈ ಒಂದು ಮಾರ್ಚ್ನ ನೋಡೋಕ್ಕೆ ಯಾರು ಫುಲ್ಲು ಇಂಟ್ರೆಸ್ಟ್ ಆಗಿದ್ರು, ಈ ಒಂದು ಮೋಹನ್ ಮತ್ತು ಈ ಒಂದು ಮಂಜು. ಆದರೆ ಈ ಮಾರ್ಚ್ ಬಂದು ತುಂಬ ಅನ್ಯೂಶುವಲ್ ಆಗಿತ್ತು. ಯಾಕಂತ ಕೇಳಬೇಕಾದ್ರೆ ಸ್ಟೂಡೆಂಟ್ಸು ಏನೇ ಥರದ ಘೋಷಣೆ ಕೊಟ್ಟಿಲ್ಲ, ಏನೇ ವೈಲೆನ್ಸ್ ಕೂಡ ಮಾಡಿಲ್ಲ. ಗ್ರೂಪ್ ಆಫ್ ಸ್ಟೂಡೆಂಟ್ಸ್, ಯಂಗ್ ಸ್ಟೂಡೆಂಟ್ಸು ಮಾರ್ಚ್ ಮಾಡ್ತಾ ಹೋಗ್ತಿದ್ರು. ಸೊ ಈಗ ನೋಡಿ, ಈ ಒಂದು ಮಾರ್ಚ್ ಬಗ್ಗೆ ಇನ್ನೂ ಡೀಟೇಲ್ಸ್ ಕೊಡ್ತಿದ್ದಾರೆ. ಮೋಹನ್, the teacher's 18-year-old son, was carrying a photo of Mahatma Gandhi along with another boy. Suman was also leading the procession. ಸೊ ಈಗ ಅರ್ಥ ಆಯ್ತಾ? ಸೊ ಮೋಹನ್ ಜೊತೆ ಒಬ್ಬ ಫ್ರೆಂಡ್ ಇರ್ತಾನೆ, ಮತ್ತು ಮೋಹನ್ ಜೊತೆಗೆ ಇನ್ನೊಬ್ಳು ಫ್ರೆಂಡ್ ಇರ್ತಾಳೆ. ಸೊ ಅವಳು ಯಾರಂತ ಕೇಳಬೇಕಾದ್ರೆ ಸುಮನ್ನು. ಸೊ ಈ ಒಂದು ಸುಮನ್ನು, ಮೋಹನು ಮತ್ತು ಕೆಲವೊಂದು ಫ್ರೆಂಡ್ಸ್ ಏನು ಮಾಡ್ತಿದ್ದಾರೆ, ಮಾರ್ಚ್ ಮಾಡ್ತಿದ್ದಾರೆ. ಈ ಒಂದು ಮಾರ್ಚ್ನ ನೋಡೋಕ್ಕೆ ಯಾರಿಗೆ ತುಂಬ ಆಸೆ ಆಯಿತು, ಈ ಒಂದು ಮಂಜುಗೂ ಬಾಬುಗೂ ತುಂಬ ಇಷ್ಟ ಆಯಿತು. ಅದು ಅವರು ಮಳೆ ಅಂತ ಕೂಡ ನೋಡಿಲ್ಲ, ಈ ಒಂದು ಪ್ರೊಸೆಷನ್ನ ನೋಡೋಕ್ಕೆ ಆಚೆ ಓಡಿ ಬಂದರು. ಸೊ ಏನಾಯಿತು,
ವೆನ್ ದೇ ರೀಚ್ ದ ಬಾಡ್ ಗೇಟ್ಸ್ ದೇ ಕನ್ವರ್ಸ್ಡ್ ವಿತ್ DSP. ನೋಡಿ, ಈಗ ಈ ಒಂದು ಮೋಹನ್ ಅವರು ಗ್ರೂಪ್ ಇದೆ ಗೊತ್ತಾ, ಸ್ಟೂಡೆಂಟ್ಸ್ ಗ್ರೂಪು, ಮಾರ್ಚ್ ಮಾಡ್ಕೊಂಡು ಎಲ್ಲಿ ಬರ್ತಾರೆ, ಈ ಒಂದು DSP ಆಫೀಸ್ ಹತ್ರ ಬರ್ತಾರೆ ಅನ್ಕೊಳ್ಳಿ. ದೇ ಗೇವ್ the DSP a notice served to the collector to quit India or face consequences. ಸೊ ಏನಂತ ಕೇಳಬೇಕಾದ್ರೆ ಅವ್ರ ಕೈಯಲ್ಲಿ ಒಂದು ನೋಟಿಸ್ ಇತ್ತು, ಆ ನೋಟಿಸ್ ಬಂದು ಕಲೆಕ್ಟರ್ಗೆ ಕೊಡಬೇಕಂತ ಎಲ್ಲಿ ಹೋಗಿದ್ದಾರೆ, DSP ಆಫೀಸ್ ಹೋಗಿದ್ದಾರೆ. ಅಲ್ಲಿ ಹೋಗ್ಬಿಟ್ಟು ಒಂದು ಲೆಟರ್ನ ಯಾರ ಹತ್ರ ಕೊಟ್ಬಿಟ್ಟು ಬಂದಿದ್ದಾರೆ, ಈ ಒಂದು DSP ಹತ್ರ ಕೊಟ್ಬಿಟ್ಟು ಬಂತಾರೆ. ಆ ಲೆಟರ್ ಏನಿತ್ತು, ಆ ಲೆಟರಲ್ಲಿ ಈ ಒಂದು ಕಲೆಕ್ಟರು ಅವರು ಒಂದು ವೇಳೆ ಇಂಡಿಯಾನ ಬಿಟ್ಟಿಲ್ಲ ಅಂದರೆ, ಇಫ್ ಇಟ್ ಡಿಡ್ ನಾಟ್ ಕ್ವಿಟ್ ಇಂಡಿಯಾ ಹಿ ವಿಲ್ ಫೇಸ್ ದ ಕಾನ್ಸಿಕ್ವೆನ್ಸ್ ಅಂತ ಒಂದು ಲೆಟರ್ ಕೊಟ್ಟಿದ್ದಾರೆ. ಆಸ್ ದ ಸ್ಟೂಡೆಂಟ್ಸ್ ವೇರ್ ಲಿವಿಂಗ್, ನೋಡಿ, ಆಸ್ ದ ಸ್ಟೂಡೆಂಟ್ಸ್ ವೇರ್ ಲಿವಿಂಗ್ ದೇ ಚಾಂಟ್ ಮಹಾತ್ಮ ಗಾಂಧಿ ಕಿ ಜೈ. ಸೊ ಆದರೆ ಬಿಡಬೇಕಾದ್ರೆ ಈ ಒಂದು ಪ್ರೊಸೆಷನ್ಲ ಆಯಿತು, ಆ ಒಂದು ಲೆಟರ್ನ ಕೊಟ್ಬಿಟ್ರು. ಅವ್ರು ವಾಪಸ್ ಹೋಗ್ಬೇಕಾದ್ರೆ ಏನಂತ ಘೋಷಣೆ ಕೊಟ್ಟರು, ಮಹಾತ್ಮ ಗಾಂಧಿ ಕಿ ಜೈ ಅಂತ ಘೋಷಣೆ ಕೊಟ್ಟರು. ಸೊ ಈ ಸೀಕ್ವೆನ್ಸ್ ಅರ್ಥ ಆಯ್ತಾ? ಸೊ ಫಸ್ಟು ಬ್ಯಾಕ್ಗ್ರೌಂಡ್ನ ನೋಡಿದ್ವಿ, ಆಮೇಲೆ ಇಂಟ್ರಡಕ್ಷನ್ ಸೀಕ್ವೆನ್ಸನ್ನು ನೋಡಿದ್ವಿ, ಹಂಗೆ ಮುಂದೆ ಹೋಗೋಣ. ಈಗ ಮೋಹನ್ ಮನೇಲಿ ಏನಾಗುತ್ತೆ ಅಂತ ನೋಡೋಣ. ಓಕೆ, ದಿಸ್ ಇಸ್ ದ ನೆಕ್ಸ್ಟ್ ಸೀಕ್ವೆನ್ಸ್. ಓಕೆ, ಥರ್ಡ್ ಸೀಕ್ವೆನ್ಸ್. ಆಲ್ದೋ ಮಂಜು ಆ್ಯಂಡ್ ಬಾಬು ಆರ್ ಡಿಸಪಾಯಿಂಟೆಡ್ ದಟ್ ಪ್ರೊಟೆಸ್ಟ್ ವಾಸಂಟ್ ಮೋರ್ ಡ್ರಾಮ್ಯಾಟಿಕ್. ನೋಡಿ, ಮಂಜುಗೂ ಬಾಬುಗೂ ಡಿಸಪಾಯಿಂಟ್ ಆಯಿತು. ಡಿಸಪಾಯಿಂಟ್ ಅಂತೆ ಬೇಜಾರಾಗೋದು. ಓಕೆ, ಯಾಕೆ ಡಿಸಪಾಯಿಂಟ್, ಸ್ಯಾಡ್ ಅಂತ ಕೂಡ ಅನ್ಬೋದು. ಸೊ ಕ್ವಶನ್ ಕೇಳ್ಬೋದು ಅವರು, ವೈ ವಾಸ್ ಮಂಜು ಆ್ಯಂಡ್ ಬಾಬು ಸ್ಯಾಡ್? ಮಂಜು ಆ್ಯಂಡ್ ಬಾಬು ವಾಸ್ ಸ್ಯಾಡ್ ಬಿಕಾಸ್ ದೇ ಎಕ್ಸ್ಪೆಕ್ಟೆಡ್ ಡ್ರಾಮಾ. ಈಗ ನಾವು ಕೂಡ ಹಂಗೆ ಅಲ್ವಾ, ಪ್ರೊಸೆಷನ್ ಏನಾದರೂ ಬರಬೇಕಾದ್ರೆ, ಜಾತ್ರೆ ಏನಾದರೂ ಬರಬೇಕಾದ್ರೆ ಯಾರು ಜಗಳ ಆಡಬೇಕು, ಯಾರಾದರೂ ಘೋಷಣೆ ಕೊಡಬೇಕು, ಯಾರಾದರೂ ಸೌಂಡ್ ಕೊಡಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಆ ರೀತಿಯೇ ಈ ಒಂದು ಮಂಜು ಬಾಬು ಕೂಡ ಎಕ್ಸ್ಪೆಕ್ಟ್ ಮಾಡಿದ್ರು. ಆದರೆ ಇದು ತುಂಬ ಸೈಲೆಂಟ್ ಆಗಿತ್ತು. ಸೊ ಹಾಗಾಗಿ ಅವ್ರು ತುಂಬ ಡಿಸಪಾಯಿಂಟ್ ಆಗಿದ್ದು. ದಟ್ ಈಸ್ ದ ರೀಸನ್. ಇದೆಲ್ಲ ಎಲ್ಲಾಗ್ತಿದೆ ಈ ಸೀಕ್ವೆನ್ಸು, ಈಗ ಮನೇಲಾಗ್ತಿದೆ. ಓಕೆ, ಸೊ ಫಸ್ಟು ಬ್ಯಾಕ್ಗ್ರೌಂಡು, ದೆನ್ ಇಂಟ್ರಡಕ್ಷನ್ ಏನಾಯಿತು, ಇಂಟ್ರಡಕ್ಷನು ಸ್ಟೂಡೆಂಟ್ಸ್ ಮಾರ್ಚ್ ನೋಡಿದ್ವಿ. ಈಗ ಮೋಹನ್ ಮನೇಲಿ ಈ ಒಂದು ಸೀನ್ ನಡೀತಿದೆ. ಓಕೆ, ಮೋಹನ್ ಇನ್ಫಾರ್ಮ್ ದೆಮ್ ಇಟ್ ವಾಸ್ ಜಸ್ಟ್ ದ ಸ್ಟಾರ್ಟ್ ಆ್ಯಂಡ್ ದಟ್ ವಿ ವೇರ್ ಡಿಕ್ಲೇರಿಂಗ್ ದೇರ್ ಇಂಟೆನ್ಷನ್ಸ್. ಸೊ ಈ ಒಂದು ಕ್ವಶನ್ ಕೇಳಬೇಕಾದ್ರೆ, ಈಗ ಬಂದು ಬಾಬು ಮತ್ತು ಮಂಜು ಮೋಹನ್ ಹತ್ರ ಕೇಳಬೇಕಾದ್ರೆ, ಯಾಕೆ ನೀವು ಸೈಲೆಂಟಾಗಿ ಹೋಗ್ಬಿಟ್ಟು ಬಂದುಬಿಟ್ರಿ ಅಂತ ಕೇಳಬೇಕಾದ್ರೆ, ಇದು ಇನ್ನೂ ನಾವು ಸ್ಟಾರ್ಟ್ ಮಾಡಿಲ್ಲ ಎನ್ನ, ಫಸ್ಟು ನಾವು ಹೋಗ್ಬಿಟ್ಟು ಅವ್ರಿಗೆ ಡಿಕ್ಲೇರ್ ಮಾಡ್ತಿದ್ದೀವಿ, ನಾವು ಹೇಳ್ತಿದ್ದೀವಿ, ಒಂದು ವೇಳೆ ನೀವು ಇಂಡಿಯಾ ಬಿಟ್ಟು ಹೋಗಿಲ್ಲ ಅಂದರೆ, ಈ ಒಂದು ಕಲೆಕ್ಟರ್ ಇಂಡಿಯಾನ ಕ್ವಿಟ್ ಮಾಡಿಲ್ಲ ಅಂದರೆ, ದೆನ್ ನಾವು ವಾರ್ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಈಗ ನೋಡಿ, ಅಮ್ಮ ಎಂಟ್ರಿ ಬರ್ತದೆ. ಅಮ್ಮ ರಿಮೈಂಡೆಡ್ ದೆಮ್ ದಟ್ ಓನ್ಲಿ ಡಿಕ್ಟೇಟರ್ಸ್ ಲೈಕ್ ಅಡಾಲ್ಫ್ ಹಿಟ್ಲರ್. ಓಕೆ, ಕ್ವೆಶ್ಚನ್ ಕೇಳ್ಬೋದು ಅಡಾಲ್ಫ್ ಹಿಟ್ಲರ್ ಬಗ್ಗೆ. ಸೊ ಯಾಕೆ ಅಡಾಲ್ಫ್ ಹಿಟ್ಲರ್ ಬಗ್ಗೆ ಮಾತಾಡ್ತಿದ್ದಾರೆ ಅಂದರೆ, ಅಮ್ಮ ಬಂದ್ಬಿಟ್ಟು ಏನಂತಾರೆ, ಡಿಕ್ಟೇಟರ್ ಅಂದರೆ ಗೊತ್ತಲ್ಲ ನಿಮಗೆ, ಈ ಒಂದು ಗೌರ್ಮೆಂಟ್ ಇಲ್ಲದೆ ಇರುವ ಒಂದೇ ಒಂದು ವ್ಯಕ್ತಿ ಏನು ಮಾಡ್ತಾರೆ, ಒಂದು ಕಂಟ್ರಿನ ರೂಲ್ ಮಾಡ್ತಾರೆ. ಸೊ ಅಡಾಲ್ಫ್ ಹಿಟ್ಲರ್ ವಾಸ್ ಒನ್ ಆಫ್ ದ ಎಕ್ಸಾಂಪಲ್ ಫಾರ್ ಅ ಡಿಕ್ಟೇಟರ್. ಸೊ ಈ ಒಂದು ಡಿಕ್ಟೇಟರ್ ಏನು ಮಾಡ್ತಾರೆ, ಅವರು ಅನೌನ್ಸ್ಮೆಂಟ್ ಮಾಡದೆ ಏನು ಮಾಡಿಬಿಡ್ತಾರೆ, ವಾರ್ನ ಡಿಕ್ಲೇರ್ ಮಾಡಿಬಿಡ್ತಾರೆ ಅಂತ ಅಂತಾರೆ. ಓಕೆ, ಸೊ ಇದು ಬಂದು ಅಡಾಲ್ಫ್ ಹಿಟ್ಲರ್ದು ಸೀಕ್ವೆನ್ಸು. ನೆಕ್ಸ್ಟ್ ಏನಾಗುತ್ತೆ, ಸುಮನ್ ಆ್ಯಂಡ್ ಅನದರ್ ಬಾಯ್ ವಿಸಿಟೆಡ್ ಆಫ್ಟರ್ ಡಿನ್ನರ್ ವಿತ್ ಅ ಲಾರ್ಜ್ ನ್ಯೂಸ್ ಪೇಪರ್ ಕವರ್ಡ್ ಪಾರ್ಸಲ್. ಈ ಒಂದು ಲಾರ್ಜ್ ನ್ಯೂಸ್ ಪೇಪರ್ ಕವರ್ಡ್ ಪಾರ್ಸಲ್ ತುಂಬ ಇಂಪಾರ್ಟೆಂಟ್. ಇವೆಲ್ಲ ಎಲ್ಲ ಆಗ್ತಿದೆ, ಮೋಹನಲ್ ಮನೆಯಲ್ಲಿ ಆಗ್ತಿದೆ. ಓಕೆ, ಹಂಗೆ ಮುಂದೆ ಹೋಗೋಣ. ಈ ಪಾರ್ಸಲ್ ಏನಿತ್ತು ಅಂತ, ದ ಬಾಯ್ ಡೆಲಿವರ್ಡ್ ದ ಪಾರ್ಸಲ್ ಟು ಪೂಜಾ ರೂಮ್ ಆ್ಯಂಡ್ ಲೆಫ್ಟ್ ಇಟ್ ವಾಸ್ ಅ ಸೈಕ್ಲಾಸ್ಟಿಂಗ್ ಮಿಷಿನ್. ಸೊ ಆ ಪಾರ್ಸಲ್ ಏನಿತ್ತು, ಆ ಪಾರ್ಸಲಲ್ಲಿ ಸೈಕ್ಲಾಸ್ಟಿಂಗ್ ಮಿಷಿನ್ ಇತ್ತು. ಸೊ ಸೈಕ್ಲೋಸ್ಟೈಲಿಂಗ್ ಮಿಷಿನ್ ಇತ್ತು. ಸೊ ಸೈಕ್ಲೋಸ್ಟೈಲಿಂಗ್ ಮಿಷಿನ್ ಅಂದರೆ ಏನು? ಸೈಕ್ಲೋಸ್ಟೈಲಿಂಗ್ ಮಿಷಿನ್ ಅಂದರೆ ಈ ರೀತಿ ಒಂದು ಮಿಷಿನ್ ಇರುತ್ತೆ. ಆ ಮಿಷಿನ್ ಏನು ಮಾಡುತ್ತೆ ಅಂದರೆ ಪ್ರಿಂಟ್ ಮಾಡುತ್ತೆ. ಈಗ ನಾವು ಹೆಂಗೆ ಜೆರಾಕ್ಸ್ ಮಿಷಿನು, ಪ್ರಿಂಟರ್ ಇಟ್ಕೊಂಡಿದ್ವೋ, ಆ ಒಂದು ಟೈಮ್ಗೆ ಏನಿತ್ತು, ಈ ಒಂದು ಸೈಕ್ಲೋಸ್ಟೈಲಿಂಗ್ ಮಿಷಿನ್ ಇತ್ತು. ಸೊ ಈ ಒಂದು ಸೈಕ್ಲೋಸ್ಟೈಲಿಂಗ್ ಮಷೀನು ಏನು ಮಾಡುತ್ತೆ ಅಂದರೆ ಹೆಲ್ಪ್ ಮಾಡುತ್ತೆ ಈ ಒಂದು ಪೇಪರ್ಸ್ ಎಲ್ಲ ಕಾಪಿ ಮಾಡೋಕ್ಕೆ. ಓಕೆ, ಮುಂದೆ ಹೋಗೋಣ. ಬಾಬು ವಾಸ್ ಸೆಂಟ್ ಟು ಫ್ರಂಟ್ ರೂಮ್ ಆ್ಯಂಡ್ ಮಂಜು ಟು ಹಾಲ್ ಟು ಕೀಪ್ ವಾಚ್. ಸೊ ಏನು ಮಾಡಿಬಿಡ್ತಾರೆ, ಈ ಒಂದು ಸೈಕ್ಲೋಸ್ಟೈಲಿಂಗ್ ಮಿಷಿನ್ನ ತೊಗೊಬಂದ್ಬಿಡ್ತಾರೆ. ಈಗ ಮಂಜುಗೂ ಮತ್ತು ಬಾಬುಗೂ ಕೆಲಸ ಕೊಡ್ತಾರೆ, ಏನಂತ, ಯಾರಾದರೂ ಹೋಗ್ತಾರಾ ಬರ್ತಾರಾ ಅಂತ ನೋಡ್ಕೊಳ್ಳಿ ಅಂತ ಆಚೆ ಕಳಿಸ್ಬಿಡ್ತಾರೆ. ಓಕೆ, ಸೊ ಅವ್ರು ಕೊಟ್ಟಿರುವ ಡ್ಯೂಟೀಸು, ಟಾಸ್ಕ್ ಅಂತ ಕೂಡ ಅನ್ಬೋದು, ತುಂಬ ಇಂಪಾರ್ಟೆಂಟ್, ಅದನ್ನು ಕೂಡ ನೋಡ್ಕೊಳ್ಳಿ. ಓಕೆ, ಆಫ್ಟರ್ ದ 9 o'clock ಸೈರನ್ ವೆಂಟ್ ಆಫ್, ಅ ಮ್ಯಾನ್ ರೈಡಿಂಗ್ ಬೈಕ್ ಸ್ಟಾಪ್ಡ್ ಇನ್ ಫ್ರಂಟ್ ಆಫ್ ದೇರ್ ಹೌಸ್, ಇಟ್ ವಾಸ್ ಅ ಫಾಲ್ಸ್ ಅಲಾರ್ಮ್. ನೋಡಬೇಕಾದ್ರೆ ಒಂದು 9 o'clock ಸೈರನ್ ಬರುತ್ತೆ. ಆ ಸೈರನ್ ಹೋದಾದ್ಮೇಲೆ ಏನು ಮಾಡ್ತಾರೆ, ಯಾರೋ ಒಬ್ಬ ವ್ಯಕ್ತಿ ಏನು ಬರ್ತಾರೆ, ಈ ಒಂದು ಗಾಡಿಯಲ್ಲಿ ಬರ್ತಾರೆ. ಆದರೆ ಅವರು ಏನೋ ತೊಂದರೆ ಕೊಟ್ಟಿಲ್ಲ ಅವ್ರಿಗೆ. ಸೊ ಹಾಗಾಗಿ ಅದನ್ನು ನೋಡಿಕೊಂಡು ವೆಯ್ಟ್ ಮಾಡ್ತಿದ್ರು. ಓಕೆ, ಸೊ ಈಗ ಯಾರು ಬರ್ತಾರೆ ಅಂತ ನೋಡೋಣ. ಈಗ ನೆಕ್ಸ್ಟ್ ಸೀಕ್ವೆನ್ಸು ಏನೆಲ್ಲ ಸೀಕ್ವೆನ್ಸ್ ನೋಡಿದ್ವಿ, ಒಂದು ಬ್ಯಾಕ್ಗ್ರೌಂಡ್ನ ನೋಡಿದ್ವಿ, ದೆನ್ನು ಇಂಟ್ರಡಕ್ಷನ್ ನೋಡಿದ್ವಿ, ದೆನ್ ಮೋಹನ್ ಮನೆಯಲ್ಲಿ ಏನಾಯಿತು ಅಂತ ನೋಡಿದ್ವಿ. ಈಗ ವಿಸಿಟರ್ಸ್ ಬರ್ತಾರೆ. ಯಾರ ವಿಸಿಟರ್ ಅಂತ ನೋಡೋಣ. ಓಕೆ, The raid was because people said that the family was making copies of the Mahatma speech using cyclostyling machine in the house. ಸೊ ಏನಂತ ಕೇಳಬೇಕಾದ್ರೆ, ಯಾಕೆ ಒಂದು ರೇಡ್ ಬರೋಕ್ಕಿತ್ತು ಮೋಹನ್ ಅವ್ರ ಮನೆಗೆ. ಯಾಕೆ ರೇಡ್ ಅಂದರೆ, ಈ ಒಂದು ಮೋಹನ್ ಮನೆಯವರು ಏನು ಮಾಡ್ತಿದ್ದಾರೆ, ಒಂದು ಸೈಕ್ಲೋಸ್ಟೈಲಿಂಗ್ ಮಿಷಿನ್ ಇಟ್ಕೊಂಡು ಮಹಾತ್ಮ ಗಾಂಧೀಜಿಯವ್ರ ಸ್ಪೀಚಸ್ನ ಕಾಪಿ ಮಾಡಿಬಿಟ್ಟು ಜನಕ್ಕೆ ಕೊಡ್ತಿದ್ದಾರೆ ಅಂತ ಒಂದು ಇನ್ಫಾರ್ಮೇಷನ್ ಬಂದಿತ್ತು. ಹಾಗಾಗಿ ಅವ್ರ ಮನೆಗೆ ರೇಡ್ ಬರೋಕ್ಕಿತ್ತು. ಸೊ ಈ ಒಂದು ರೇಡ್ ಬಗ್ಗೆ ಇನ್ಫಾರ್ಮ್ ಮಾಡೋಕ್ಕೆ ಯಾರು ಬರ್ತಾರೆ ಅಂತ ನೋಡೋಣ. SI ಪಾಟೀಲ್. ನೋಡಿ, ನಾನು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸಲ್ಲಿ ಕೂಡ
ಕೊಟ್ಟಿದೆ. ಎಸ್ ಐ ಪಾಟೀಲ್ ತುಂಬ ಇಂಪಾರ್ಟೆಂಟು. ವಾಸ್ ದೇರ್ ಫಾದರ್ಸ್ ಫ್ರೆಂಡ್ ಫ್ರಮ್ ಸ್ಕೂಲ್. ಸೊ ಏನು ಮಾಡ್ತಾರೆ ಅಂದರೆ ಈ ಎಸ್ ಐ ಪಾಟೀಲು ಪೊಲೀಸ್ ಅವರು, ಇವ್ರು ಬಂದು ಮೋಹನ್ ಅವರು ತಂದೆಗೆ ಫ್ರೆಂಡ್ ಆಗಿದ್ದರು. ಓಕೆ, ನೋಡಿ ಏನು ಮಾಡ್ತಾರೆ ಅವರು, ಹಿ ಟುಕ್ ಅವೇ ದ ಸೈಕ್ಲೋ ಸ್ಟೈಲಿಂಗ್ ಮಷೀನ್. ಅಮ್ಮ ಆಸ್ಟ್ ಮೋಹನ್ ಟು ಟೇಕ್ ಅವೇ ಆಲ್ ದ ಮೆಟೀರಿಯಲ್ ಆ್ಯಂಡ್ ಆಸ್ಟ್ ಸುಮನ್ ಟು ಗೋ ಅವೇ. ಸೊ ಏನು ಮಾಡ್ತಾರೆ ಅಂದರೆ ಅಮ್ಮ ಹತ್ರ ಬರ್ತಾನೆ, ಬಂದುಬಿಟ್ಟು ಈ ಒಂದು ಎಸ್ ಐ ಪಾಟೀಲು, ನಾನು ನಿಮ್ಮ ಅಪ್ಪನಿಗೆ ಫ್ರೆಂಡೇ, ನನಗೂ ಏನಿದೆ ಈ ಒಂದು ದೇಶದ ಬಗ್ಗೆ ನನಗೂ ಭಕ್ತಿ ಇದೆ, ಸೊ ನನಗೂ ಈ ದೇಶದ ಬಗ್ಗೆ ಹೋರಾಡಬೇಕು ಅಂತ ಏನು ಮಾಡ್ತಾರೆ, ಅವ್ರಿಗೆ ಹೆಲ್ಪ್ ಮಾಡೋಕ್ಕೆ ಏನು ಮಾಡ್ತಾರೆ, ಆ ಸೈಕ್ಲೋ ಸ್ಟೈಲಿಂಗ್ ಮಿಷಿನ್ ಇಲ್ಲಿಂದ ಎತ್ಕೊಂಡು ಹೋಗ್ಬಿಡ್ತೀನಿ, ಅವರು ರೇಡೆಲ್ಲ ಆದಮೇಲೆ ನಾನು ತಿರ್ಗಾ ಬಂದು ವಾಪಸ್ ಕೊಡ್ತೀನಿ ಅಂತ ಅಂತಾರೆ. ಓಕೆ, ಸೊ ಹಂಗೆ ಮುಂದೆ ಹೋಗೋಣ. ದಿ ಎಂಡ್ ಹೆಂಗಾಗುತ್ತೆ ಅಂತ. ಈ ಒಂದು ಮೋಹನ್ಗೆ ಆ ಒಂದು ಎಸ್ ಐ ಪಾಟೀಲ್ ಮೇಲೆ ಏನಿರಲಿಲ್ಲ, ವಿಶ್ವಾಸ ಇರಲಿಲ್ಲ. ಆದರೆ ಏನು ಮಾಡಿಬಿಡ್ತಾನೆ, ಅಮ್ಮಂದು ಫೋರ್ಸಿಂದ ಏನು ಮಾಡಿದ್ದಾರೆ, ಕೊಟ್ಬಿಡ್ತಾರೆ. ಸೊ ಅದು ಪೊಲೀಸ್ ರೇಡ್ ಬಂದ್ರ, ಮತ್ತು ಈ ಎಸ್ ಐ ಪಾಟೀಲ್ ಅವ್ರಿಗೆ ಮೋಸ ಮಾಡಿದ್ರ ಅಥವಾ ಅವ್ರು ನಿಜವಾದ ಮನುಷ್ಯನ ಅಂತ ನಾವು ಈಗ ನೋಡೋಣ ಎಂಡಲ್ಲಿ. ಆಫ್ಟರ್ ದ ಫ್ಯಾಮಿಲಿ ಹ್ಯಾಡ್ ಗಾನ್ ಔಟ್ ಟು ಬೆಡ್ ಅಗೈನ್ ದಟ್ ನೈಟ್ ದೇ ವೇರ್ ರೂಡ್ಲಿ ಅವೋಕನ್ ಬೈ ರಿಪೀಟೆಡ್ ಲೌಡ್ ನಾಕ್ಸ್ ಅಟ್ ದ ಡೋರ್. ಸೊ ಇವ್ರು ಬಂದು ಏನು ಮಾಡ್ತಾರೆ, ಎಸ್ ಐ ಪಾಟೀಲ್ ಹತ್ರ ಈ ಒಂದು ಸೈಕ್ಲೋ ಸ್ಟೈಲಿಂಗ್ ಮಷಿನ್ನ ಕೊಟ್ಬಿಟ್ಟು ಕಳಿಸ್ಬಿಡ್ತಾರೆ. ಮತ್ತು ಈ ಒಂದು ಸುಮನ್ನ ಕೂಡ ಏನು ಮಾಡಿಬಿಡ್ತಾರೆ, ಕಳಿಸ್ಬಿಡ್ತಾರೆ ಮನೆಗೆ. ಆ ಒಂದು ಟೈಮ್ಗೆ ತಿರ್ಗಾ ಅವ್ರು ಹೋಗಿಬಿಟ್ಟು ಮಲ್ಗೋಬೇಕಾದ್ರೆ ಆ ಒಂದು ಟೈಮ್ಗೆ ಯಾರು ನಿಜವಾಗಿ ಬಂದರು ಯಾರಂತ ನೋಡಬೇಕಾದ್ರೆ, ದಿಸ್ ಟೈಮ್ ಇಟ್ ವಾಸ್ ಇನ್ ಫ್ರೆಂಡ್ ಹೂ ವಿಸಿಟೆಡ್ ಬಟ್ ದ ಪೊಲೀಸ್. ಸೊ ಕೊನೆಗೆ ಯಾರು ಬರ್ತಾರೆ ಅಂದರೆ, ಇವರೆಲ್ಲ ಸೇಫ್ ಆಗಿಬಿಟ್ಟಾದ್ಮೇಲೆ ಯಾರು ಬರ್ತಾರೆ, ಪೊಲೀಸ್ ನಿಜವಾಗ್ಲೂ ಬಂದು ಏನು ಮಾಡ್ತಾರೆ, ರೇಡ್ ಮಾಡ್ತಾರೆ. ಆ ರೀತಿ ಏನಾಗುತ್ತೆ ಅಂದರೆ ಈ ಒಂದು ಸ್ಟೋರಿ ಎಂಡ್ ಆಗುತ್ತೆ. ನೋಡಿ ಎಷ್ಟು ಈಸಿಯಾಗಿತ್ತು. ಸೊ ನಾವು ಸೀಕ್ವೆನ್ಸಿಂದ ಓದ್ಕೊಂಡ್ರೆ ಈಸಿ ಆಗುತ್ತೆ. ಸೊ ಏನೇನೋ ನೋಡಿದ್ವಿ, ಫಸ್ಟು ಬ್ಯಾಕ್ಗ್ರೌಂಡ್ ನೋಡಿದ್ವಿ. ಬ್ಯಾಕ್ಗ್ರೌಂಡು ಯಾವ ಟೈಮು, 1942 ಕ್ವಿಟ್ ಇಂಡಿಯಾ ಮೂವ್ಮೆಂಟು. ಅದಾದಮೇಲೆ ಆ ಒಂದು ಸ್ಟೂಡೆಂಟ್ಸ್ ಮಾರ್ಚ್ ನೋಡಿದ್ವಿ. ಆ ಸ್ಟೂಡೆಂಟ್ಸ್ ಮಾರ್ಚಲ್ಲಿ ನೋಡೋಕೆ ಯಾರು ಬಂದಿದ್ದರು, ಬಾಬು ಮತ್ತು ಮಂಜು ಬಂದು ಓಡ್ ಬಂದಿದ್ದರು ಮಳೆಯಲ್ಲಿ. ಸೊ ಸ್ಟೂಡೆಂಟ್ಸ್ ಹೆಂಗೆ ಮಾರ್ಚ್ ಮಾಡಿದ್ರು, ಸೈಲೆಂಟಾಗಿ ಸ್ಲೋ ಆಗಿ ಮಾರ್ಚ್ ಮಾಡಿದ್ರು. ಅದಾದಮೇಲೆ ಸೀಕ್ವೆನ್ಸ್ ಹೆಂಗೆ ಹೋಗುತ್ತೆ, ನೆಕ್ಸ್ಟ್ ಸೀನ್ ಏನು ಬರುತ್ತೆ, ಅವ್ರ ಮನೆಯಲ್ಲಿ ಒಂದು ಸೀನ್ ಬರುತ್ತೆ. ಆ ಮನೆಯಲ್ಲಿ ಏನಾಗುತ್ತೆ, ಬಾಬು ಮತ್ತು ಮಂಜು ಏನು ಕೇಳ್ತಾರೆ ಮೋಹನ್ ಹತ್ರ, ಯಾಕೆ ನೀವೇನು ಘೋಷಣೆ ಕೊಟ್ಟಿಲ್ಲ, ಯಾಕೆ ಸೈಲೆಂಟಾಗಿ ಇದು ಮಾಡಿದ್ರಿ, ನಮಗೆ ಡಿಸಪಾಯಿಂಟ್ ಆಯ್ತು ಅಂತ ಅನ್ಬೇಕಾದ್ರೆ ರೀಸನ್ ಬಂದು ಮೋಹನ್ ಕೊಡ್ತಾನೆ. ಅದಾದಮೇಲೆ ಯಾರು ಬರ್ತಾರೆ ಇವ್ರ ಮನೆಗೆ ಯಾರು ಬರ್ತಾರೆ, ಸುಮನ್ ಮತ್ತು ಸುಮನ್ ಅವ್ರ ಫ್ರೆಂಡು ಬರ್ತಾರೆ. ಒಂದು ಬಿಗ್ಗು ನ್ಯೂಸ್ ಪೇಪರ್ ಕವರ್ಡು ಪಾರ್ಸಲ್ನ ತೊಗೊಬರ್ತಾನೆ. ಆ ನ್ಯೂಸ್ ಪೇಪರ್ ಕವರ್ಡ್ ಪಾರ್ಸಲ್ ಏನಿತ್ತು, ಸೈಕ್ಲೋ ಸ್ಟೈಲಿಂಗ್ ಮಷಿನ್ ಇತ್ತು. ಸೈಕ್ಲೋ ಸ್ಟೈಲಿಂಗ್ ಮಷಿನ್ ಇರಬೇಕಾದ್ರೆ ಯಾರು ಬಂದು ವಿಸಿಟ್ ಮಾಡಿದ್ದು, ಎಸ್ ಐ ಪಾಟೀಲ್ ಬಂದು ವಿಸಿಟ್ ಮಾಡ್ತಾರೆ. ಏನಂತ, ಅವ್ರಿಗೆ ಈ ಒಂದು ರೇಡ್ ಬಂದಿದೆ, ಸೊ ಹಾಗಾಗಿ ನಿಮ್ಮ ಮನೆಯಲ್ಲಿ ಖಂಡಿತ ಪೊಲೀಸ್ ಬಂದು ಚೆಕ್ ಮಾಡ್ತಾರೆ, ಈ ಒಂದು ಮಿಷಿನ್ ನನ್ನ ಹತ್ರ ಕೊಟ್ಬಿಡಿ, ಅವ್ರು ಹೋದ್ಮೇಲೆ ನಾನು ರಿಟರ್ನ್ ವಾಪಸ್ ಕೊಡ್ತೀನಿ ಅಂತ ಅಂದ್ಬಿಟ್ಟು ಏನು ಮಾಡ್ತಾರೆ, ಆ ಒಂದು ಫ್ಯಾಮ್ಲಿನ ಅವರು ಸೇವ್ ಮಾಡ್ತಾರೆ. ಅದು ಎಂಡ್ ಆಗಿರುತ್ತೆ. ಓಕೆ, ಸೊ ಸ್ಟೂಡೆಂಟ್ಸ್, ಇಫ್ ಯು ಲೈಕ್ ದ ವಿಡಿಯೋ ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಓಕೆ, ಸೊ ಮತ್ತು ಕಾಮೆಂಟ್ ಸೆಕ್ಷನಲ್ಲಿ ನಿಮಗೆ ಯಾವ ರೀತಿ ವೀಡಿಯೋಸ್ ಬೇಕಂತ ತಿಳಿಸಿರಿ, ಆ ರೀತಿ ವೀಡಿಯೋಸ್ ನಿಮಗೋಸ್ಕರ ತಗೊಬರ್ತೀವಿ. ಸಿ ಯು ಆಲ್ ನೆಕ್ಸ್ಟ್ ಟೈಮ್, ಬಾಯ್.